ನೀವು ನಿಮ್ಮ ಮಗನಿಗೆ ಏನು ಹೇಳಿದ್ರಿ? ನೀನೇನು ಬೇಕಾದರೂ ಆಗು, ಶ್ರದ್ಧೆಯಿಂದ ಮಾಡು, ಪುಟ್ ಯುವರ್ 100%. ನೀನು ಅಂದ್ಕೊಂಡಾಗೆ ಗೆಲುವು ನಿನ್ನ ಹಿಂದೆ ಬರೋಲ್ಲ. ರೇಪಿನ ಘಟನೆ ಹೇಳಿ ಸರ್. ಅಲ್ಲಿ ನನಗೆ ಒಬ್ಬ ಹೆಣ್ಮಗಳು ಯಾವುದೋ ಕಾರಣ ಅವಮಾನ ಮಾಡಿಬಿಟ್ಟಿರ್ತಾಳೆ. ಸೊ ಅವಳು ಲೋನ್ಲಿ ರೋಡಲ್ಲಿ ನಾನು ನಿಂತಿರ್ಬೇಕಾದ್ರೆ ನಾನು ಪಾಸ್ ಆಗ್ತೀನಿ. ಅವಾಗ ಅವಳು ಹೇಳಿದು, ಎಷ್ಟು ಧೈರ್ಯ ನನಗೆ ಅವಮಾನ ಮಾಡ್ದಲ್ಲ, ಇವತ್ತು ನಿನಗೆ ಏನು ಶಿಕ್ಷೆ ಕೊಡ್ತೀನಿ ನೋಡು ಅಂತೇಳಿ ಆಟೋನು ತಿಳ್ತೀನಿ. ಆ ಕಹಿ ಘಟನೆಗಳನ್ನು ನೆಕ್ಸ್ಟ್ ಪೀಳಿಗೆಗೆ ಹೇಳುವಾಗ ಡಬ್ ಬಂದ ಒಂದು ಸೌಂಡ್, ಆ ಗ್ಲಾಸಸ್ ಪೀಸಸ್ ನನ್ನ ಮುಖಕ್ಕೆ ಕೊಡಿ ಅಂದ್ಕೊಂಡೆ. ಇನ್ನು ನನ್ನ ಆ್ಯಕ್ಟಿಂಗ್ ಕೆರಿಯರ್ ಎಲ್ಲ ಮುಗೀತು. ಅದೃಷ್ಟಕ್ಕೆ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡಿದ್ದೆ. ಆ ಕೂಲಿಂಗ್ ಗ್ಲಾಸ್ ಎಲ್ಲ ತೆಗೆದು ನೋಡಿ ಮುಖದಲ್ಲಿ ನೋಡಿದ್ರೆ ಅಂತ ಚೀರ್ತಾ ಇದ್ದಾರೆ. ಅವ್ರದ್ದು ಕೈಯೇ ಇಲ್ಲ, ಅಲ್ಲೇ ಬಿದ್ದೋಗಿದೆ. ಸಿನಿಮಾದವರು ನೆಮ್ಮದಿ ಅಂತ ಹೇಳುವುದೇ ಅಲ್ಲ, ಸಿಂಪಲ್ ಹೇಳ್ಬಿಡ್ತೀನಿ. ಮೈ ವೈಫ್ ಇಸ್ ದ ಬ್ಯೂಟಿಫುಲ್ ಬಾಯ್, ಮೈ ಕಾರ್ ಇಸ್ ದ ಬೆಸ್ಟ್ ಕಾರ್. ನನ್ನ ಯೋಗ್ಯತೆಗೆ ನಾನು ಯಾವ ಮನೆಯಂತ ಬಾಡಿಗೆ ಇರ್ಬೋದು, ಸ್ವಂತ ಇರ್ಬೋದು, ಅದು ಅನ್ಕೊಂಡ್ಬಿಟ್ರೆ ನಿಮಗೆ ಜೀವನ ಪರ್ಯಂತ ಕಷ್ಟ ಬರೋದಿಲ್ಲ. ನಾನೊಂದು ಗುರಿ ಮುಟ್ಟಬೇಕು, ಆ ಗುರಿ ಕಡೆ ಹೊರಡ್ತೀನಿ. ಬಂಡೆ ಸಿಗ್ಬೋದು, ಕೆರೆ ಸಿಗ್ಬೋದು, ಅದನ್ನ ಚಾಣಾಕ್ಷತನದಿಂದ ಎಡು ಬಿಡಿದಾಗೆ ಇಲ್ಲ ನೀರಲ್ಲಿ ಮುಳುಗಿದ ಹಾಗೆ ಆ ಕಡೆ ಈ ಕಡೆ ಹೋಗ್ಬೇಕು. ಹೋದಾಗ ನಿಮಗೆ ಒಂದು ಗುರಿ ತಲುಪಬಹುದು. ಇದೆಲ್ಲ ಸೇರಿದಾಗ ನವಗ್ರಹಗಳ ಅನುಗ್ರಹ ಅಲ್ಲಾಗೋಯ್ತು ಅವರಿಗೆ. ನಿಮ್ಮ ಫಾದರ್ ನಿಮಗೆ ಈ ಥರ ಉಪದೇಶ ಮಾಡಿ ಅವರು ಒಂದೇ ಹೇಳ್ತಾ ಇದ್ದದ್ದು, ನೀನು ಏನಾದರೂ ಮಾಡು ಜೀವನದಲ್ಲಿ, ಒಬ್ಬರಿಗೆ ಅನ್ಯಾಯ ಮಾಡಬೇಡ. ಎಸ್. ನೀವು ನಿಮ್ಮ ಮಗನಿಗೆ ಏನು ಹೇಳಿದ್ರಿ? ನಾನು ಅದೇ ಹೇಳೋದು, ನೀನೇನು ಬೇಕಾದರೂ ಆಗು, ಶ್ರದ್ಧೆಯಿಂದ ಮಾಡು, ಪುಟ್ ಯುವರ್ 100%. ನೀನು ಅಂದ್ಕೊಂಡಾಗೆ ಗೆಲುವು ನಿನ್ನ ಹಿಂದೆ ಬರೋಲ್ಲ. ನಿನ್ನ ಶ್ರಮ ಪಡ್ತಾ ಹೋದಾಗ ಆ ಗೆಲುವು ನಿನ್ನನ್ನು ನಟ್ಟಿಸ್ಕೊಂಡು ಬರುತ್ತೆ. ಅವಾಗ ನಿನ್ನ ಟೈಮೇ ಇರೋಲ್ಲ, ಅಂಥ ಗೆಲುವು ಬರ್ತದೆ. ಬಟ್ ಆ ಶ್ರದ್ಧೆ ಇರಬೇಕು, ನಿಯತ್ತಿರಬೇಕು. ಇವಾಗ ನಾನು ಹೀರೋ ಆಗಬೇಕಂದ್ರೆ ನಾನು ಆಗಲಿಲ್ಲ, ಸ್ವಲ್ಪ ಮನಸ್ಸಿಗೆ ಇದಾಯಿತು, ನೋವು ಆಗುತ್ತೆ. ಬಟ್ ಹಿಂದೆ ನೋಡಿದ್ರೆ ನಂತರ ಎಷ್ಟು ಜನ ಹೀರೋ ಆಗಬೇಕು ಬಂದ್ರೆ ಏನೂ ಆಗದೆ ಉಳಿದು ಹೋದ್ರಲ್ಲ. ಒಂದು ಸಾಮ್ರಾಜ್ಯ ಕಟ್ಕೊಂಡ್ರೆ ನಮ್ಮ ಸಾಮ್ರಾಜ್ಯ. ಇವಾಗ ಯಾರು ಹಾಕೋಣ ವಿಲನ್ ಅಂದರೆ ಕೀರ್ತಿ ಕಾಂಟ್ಯಾಕ್ಟ್ ಮಾಡಿ, ಇದು ಮಾಡಿ, ಅದು ಮಾಡಿ, ಕರೆದು ಎಲ್ಲಿವರೆಗೂ ಅಂದರೆ ದೊಡ್ಡ ದೊಡ್ಡ ಡೈರೆಕ್ಟ್ರುಗಳು ನಾನು ಒಂದೇ ಮಾತು ಹೇಳೋರು, ನೋಡಮ್ಮ ನೀನು ಬರೀ ಕಲಾವಿದ ವಿಲನ್ ಮಾತ್ರ ಅಲ್ಲ, ಇವರ ಟೆಕ್ನಿಷಿಯನ್ ಆಲ್ಸೋ. ಏನಾದರೂ ಸೀನ್ ಓದ್ಬಿಟ್ಟು ಏನಾದರೂ ಚೇಂಜಸ್ ಇದೆ ಇದ್ದರೆ ಯು ಕ್ಯಾನ್, ನಿನಗೆ ಸ್ವಾತಂತ್ರ್ಯ ಇದೆ, ನೀನು ನೋಡ್ಕೊಮ್ಮ ಅಂತ ಹೇಳು. ಅದಕ್ಕೆ ನಾವು ಇಷ್ಟಾದರೂ ನಮಗೆ ಗೌರವ ಇದೆಯಲ್ಲ. ಎಲ್ಲರೂ ಇವಾಗ ಮಕ್ಕಳು ಒಳ್ಳೆ ಲಾಯರ್ ಆಗಬೇಕು ಅಂತ ಲಾಯರ್ ಆದವ್ರು ಯೋಚನೆ ಮಾಡ್ತಾರೆ, ಆಗದೇ ಇರ್ಬೋದು. ಅವರು ಸಾಧ್ಯ ಅಲ್ಲ. ದಿಸ್ನೋ ಎಲ್ಲ ನಾವೇನಾಗಬೇಕು, ಏನು ಮಾಡಬೇಕು ಅಂದ್ರೂ ನಮ್ಮ ನಿಯತ್ತಿರೋದಕ್ಕೆ ಇದ್ದರೆ ನಾವು ಗೌರವವಾಗಿ ಸಮಾಜದಲ್ಲಿ ಬದುಕೋದಕ್ಕೆ ಏನು ಬೇಕೋ ಅದನ್ನು ಭಗವಂತ ಕೊಟ್ಟೇ ಕೊಡ್ತಾನೆ. ಅದು ಕೊಟ್ಟೇ ಕೊಡ್ತಾನೆ. ನಿಮ್ಮ ಊಟಕ್ಕೆ ತೊಂದರೆ ಇರಲ್ಲ, ನೀವು ಮದುವೆ ಆದರೆ ನಿಮ್ಮ ಹೆಂಡತಿ ಮಕ್ಕಳನ್ನು ಸಾಕೋಕ್ಕೆ ತೊಂದರೆ ಇರಲ್ಲ, ನೀವು ಓಡಾಡೋಕ್ಕೆ ಒಂದು ವೆಹಿಕಲ್ ಬೇಕು ಅಂದರೆ ಅದಕ್ಕೆ ತೊಂದರೆ ಇರಲ್ಲ. ಇದಕ್ಕೆ ಕೊಟ್ಟೇ ಕೊಡ್ತಾನೆ. ಅದಕ್ಕಿಂತ ಹೆಚ್ಚು ನೀವು ಆಸೆ ಪಟ್ಟು ಇನ್ನೂ ನಾನೇನು ಗಳಿಸ್ಬೇಕು ಅಂದರೆ ನೀವು ಎಷ್ಟೇ ಪ್ರತಿಭೆ ಇದ್ರೂ ಕೆಲವೊಮ್ಮೆ ಬ್ರಹ್ಮಲಿಖಿತ ಇಲ್ಲ ಅಂದರೆ ಅದು ನಿಮಗೆ ದಕ್ಕೋದಿಲ್ಲ. 30 ವರ್ಷ ಕಷ್ಟಪಟ್ಟು ಪಕ್ಷಕ್ಕೆ ದುಡಿದವರು MLA ಆಗೋಕ್ಕೂ ಸಾಧ್ಯ ಆಗಲ್ಲ. ಫಸ್ಟ್ ಟೈಮು ಬೈ ಚಾನ್ಸ್ ಇಂಡಿಪೆಂಡೆಂಟ್ ಆಗಿ ನಿಂತವನು ಮಿನಿಸ್ಟ್ರ್ ಆಗಿ ಹೋಗ್ಬಿಡ್ತಾನೆ. ನಂಬರ್ ಗೇಮಲ್ಲಿ ಅವ್ರಿಗೂ ನಂಬರ್ ಬೇಕು, ನಾನು ಮಿನಿಸ್ಟ್ರ್ ಕೊಟ್ಟರೆ ನಾನು ಬರ್ತೀನಿ ಅಂತ. ಅದಕ್ಕೆ ಬ್ರಹ್ಮಲಿಖಿತ ಅನ್ನೋದು. ಇದನ್ನು ಮಗನಿಗೆ ಹೇಳಿದೆ, ಅದೃಷ್ಟ. ನಿಜವಾದ ಹೇಳಿದ್ದೇನೆ, ನನ್ನ ಮಕ್ಕಳ ಹೆಸರು ಸತ್ಯ ಧರ್ಮ ಅಂತ. ಮಗಳ ಹೆಸರು ಸತ್ಯ, ಮಗನ ಹೆಸರು ಧರ್ಮ ಅಂತೇಳಿ. ಏನಕ್ಕೆ ಇಟ್ಟಿದ್ದೀವಿ ಅಂದರೆ ಯಾವುದೇ ಕಾರಣಕ್ಕೂ ಇದನ್ನು ನಾವು ಮರಿಬಾರ್ದು ಜೀವನದಲ್ಲಿ. ಎಷ್ಟೇ ಕಷ್ಟ ಬರಲಿ, ಸುಖ ಬರಲಿ, ಏನೇ ಬರಲಿ, ನಮ್ಮ ಕೈಲಾಗಿದ್ದು ಒಂದು ಒಳ್ಳೇದು ಮಾಡಬೇಕಷ್ಟೇ ಹೊರತು ಕೆಟ್ಟದ್ದು ಒಳ್ಳೇದು ಮಾಡೋಕ್ಕಾಗದೇ ಸುಮ್ಮನೆ ಅದು ಕೆಟ್ಟದಂದ್ರೂ ಮಾಡೋ ಈ ವಿದ್ಯಮಾನವನ್ನು ಇಟ್ಕೊಂಡು ಬದುಕ್ತವನು. ಮಗನಿಗೂ ಅದೇ ಹೇಳಿದ್ದೀನಿ, ನೀನು ಶ್ರಮ ಪಡ್ತಾ ಹೋಗು ಅಷ್ಟೇನೆ. ಎಷ್ಟೋ ಜನ ದೊಡ್ಡ ಡೈರೆಕ್ಟ್ರ್ ಆದವರು ದಾರಿಲೋಗೋ ಹುಡುಗನ ಕರ್ಕೊಂಡು ಬಂದು ಚಕ್ಕಂತ ಒಂದು ಪಿಕ್ಚರ್ ಮಾಡಿದ್ರೆ ಅವನೇ ಹೀರೋ ಆಗೋಗ್ಬಿಡ್ತಾನೆ. ಬಟ್ ಅದೇ ಸ್ವಂತ ಮಕ್ಕಳನ್ನೇ ಮಾಡೋಕ್ಕೆ ಹೊರಟಾಗ ಎಷ್ಟೇ ಕಷ್ಟಪಟ್ಟು ಮಾಡಿದ್ರೂ ಏನೂ ಆಗಲ್ಲ. ಅದಕ್ಕೆ ಅದೃಷ್ಟ ರೇಖೆ, ಬ್ರಹ್ಮಲಿಖಿತ ಇದಿರಲೇಬೇಕು. ನಮ್ಮ ಕೈನಲ್ಲೇನಿದೆ, ನನಗೊಂದು ಗುರಿ ಮುಟ್ಟಬೇಕು, ಆ ಗುರಿ ಕಡೆ ಹೊರಡ್ತೀನಿ. ಬಂಡೆ ಸಿಗ್ಬೋದು, ಕೆರೆ ಸಿಗ್ಬೋದು, ಅದನ್ನು ಚಾಣಾಕ್ಷತನದಿಂದ ಬಂಡೆ ಮೇಲೆ ಬೀಳ್ದಾಗೆ, ಎಡು ಬೀಳ್ದಾಗೆ, ಇಲ್ಲ ನೀರಲ್ಲಿ ಮುಳುಗಿದ ಹಾಗೆ ಆ ಕಡೆ ಈ ಕಡೆ ಹೋಗಬೇಕು. ಹೋದಾಗ ನಿನಗೆ ಒಂದು ಗುರಿ ನೀನು ತಲುಪಬಹುದು. ಅಲ್ಲಿ ಯಾರೋ ಸಿಕ್ಕಿ ನಿನಗೆ ಶ್ರೀರಾಮಚಂದ್ರನಿಗೆ ಹನುಮಂತ ಇವರೆಲ್ಲ ವಾನರ ಸೈನ್ಯ ಎಲ್ಲ ಸಿಕ್ಕಿ
ಸಹಾಯ ಮಾಡ್ದಂಗೆ ಲಂಕೆಯಲ್ಲಿ ಯುದ್ಧ ಮಾಡ್ದ ಯಾರಾದರೂ ಸಿಗ್ಬೋದು ನನಗೆ. ಯಾವುದೋ ನೀನು ಕಷ್ಟಪಡ್ತಿರ್ತೀಯ ಎಲ್ರಿಗೂ ಗೊತ್ತು, ಬಟ್ ಏನೋ ಮಾರ್ಕೆಟ್ ಇಲ್ಲ, ಅವ್ರಿಗೆ ಬಿಸ್ನೆಸ್ ಆಗಲ್ಲ, ಯೋಚನೆ ಮಾಡ್ತಿರ್ತಾರೆ. ಆದರೆ ಯಾರೋ ಒಬ್ಬ ಹೆಸರಾದಂಥ ಕಲಾವಿದ ಅವ್ರು ಟ್ರೈ ಮಾಡ್ತಿರ್ತಾರೆ, ಬಟ್ ಅವ್ರಿಗೆ ಇವ್ರಿಗೆ ಡೇಟ್ಸ್ ಕೊಡೋಕ್ಕೆ ಆಗ್ತಿರಲ್ಲ. ಇನ್ಯಾವುದೋ ಕ್ಲಾಶ್ ಇರುತ್ತೆ, ಇನ್ಯಾವುದೋ ಪಿಕ್ಚರ್ ನಡೀತಾ ಇರ್ತದೆ, ಇನ್ನೇನೋ ಆಗ್ತದೆ, ಅದಕ್ಕೆ ಸಾಲ. ಆವಾಗ ನೀನು ಕಣ್ಣಿಗೆ ಬಿದ್ದಾಗ ಧರ್ಮ ಹಾಕೊಂಡು ಮಾಡ್ಬಿಡೋಣ ಅಂದಾಗ ಆ ಸಿನಿಮಾದ ಕತೆ, ಆ ಚಿತ್ರಕಥೆ, ಅಲ್ಲೊಂದೆರಡು ಸಾಂಗು ಕ್ಲಿಕ್ ಆದಾಗ ಅದೊಂದು ಮುಂಗಾರು ಮಳೆ ಆಗಿಬಿಡುತ್ತೆ. ಕೂಡಿ ಬರೋದು ಅಂದರೆ ಇವಾಗ ಮುಂಗಾರು ಮಳೆ ಸೂಪರ್ ಹಿಟ್ ಆಯಿತು. ಎಂಥ ಆ್ಯಕ್ಟಿಂಗು ಗಣೇಶಿಂದ, ಅದು ಕೊಡ್ತಾ ಇಲ್ಲ. ಮ್ಯೂಸಿಕ್ ಎಲ್ಲೋ ಇದ್ದ ಮನೋಮೂರ್ತಿಯವ್ರಿಗೆ ಫೋನ್ ಮಾಡಿ ಕರೆದು ನಾನು ಮ್ಯೂಸಿಕ್ ಬೇಕು ಅಂತ ಬಡ್ಜೆಟ್ ಒಳಗಡೆ ಹಾಡು ಹಾಕ್ಸೋದು. ಎಂಥ ಸಾಹಿತ್ಯ ನಾಗೇಂದ್ರ ಪ್ರಸಾದ್, ಅದಕ್ಕೋಸ್ಕರ ಬಿಡ್ತಾರೆ. ಎಂಥ ಫೋಟೋಗ್ರಫಿ, ಆ ಜೋಗ್ ಜಲಪಾತನ ಹೇಗೆ ತೋರಿಸಿದ್ರು ಮೊಟ್ಟ ಮೊದಲನೇ ಬಾರಿ, ಅದನ್ನು ನೋಡೋಕ್ಕೆ ಖುಷಿ ಆಗ್ತದೆ. ಅದು ಕೊಡ್ತಾ ಎಂಥ ಮುದ್ದಾದ ತಾಯಂದಿರು. ನಾವು ಪಂಡರಮ್ಮ ಅವ್ರನ್ನ ಇವ್ರನ್ನ ಎಲ್ಲರನ್ನೂ ಕಳ್ಕೊಂಡು ವಯಸ್ಸಾದಮೇಲೆ ಆ ಮುದ್ದಾದ ತಾಯಂದಿರು ಆ್ಯಂಡ್ ಅಂಥ ಒಂದು ಬಹಳ ನಂತರ ಅನಂತ್ನಾಗ್ ಅವರ ಆ್ಯಕ್ಟಿಂಗು, ಇದೆಲ್ಲ ಸೇರಿದಾಗ ನವಗ್ರಹಗಳ ಅನುಗ್ರಹ ಅಲ್ಲಾಗೋಯ್ತು ಅವ್ರಿಗೆ. ಇದೆಲ್ಲ ಆಗಬೇಕು ಅಂತ ಈ ಕೃಷ್ಣಪ್ಪನವ್ರ ಹಣೆಯಲ್ಲಿ ಬರೆದಿತ್ತು. ಅವ್ರಿಗೂ ಸಿನಿಮಾಗೂ ಸಂಬಂಧನೇ ಇಲ್ಲ. ಅವ್ರೇನಿದ್ರು ಎಕರೆ ಲೆಕ್ಕದಲ್ಲಿ ತೊಗೊಳ್ಳೋದು, ಅಡಿ ಲೆಕ್ಕದಲ್ಲಿ ಮಾರೋದು, ಇಂಥಲ್ಲ ಇದು. ಏನೋ ಈ ಹುಡುಗರು ಬಂದು ಕೇಳಿದ್ರಲ್ಲ, ಫೋರ್ಸ್ ಮಾಡ್ತಾರೆ, ಆಯ್ತಪ್ಪ ಇದೊಂದು ಬಡ್ಜೆಟ್ನ ಕೊಡ್ತೀನಿ ಮಾಡ್ಕೊ ಹೋಗ್ರೆ, ಅದೇನೋ ಅಂಥ ಸೂಪರ್ ಡೂಪರ್ ಹಿಟ್ ಪಿಕ್ಚರ್. ಇದಕ್ಕೆ ಅದೃಷ್ಟ ಬೇಕು. ಆ ಅದೃಷ್ಟ ಬೇಕು. ಭಗವಂತ ಅದನ್ನು ಕೊಟ್ಟಾಗ ಅದನ್ನು ಉಳಿಸ್ಕೊಂಡೋಗೋ ಚಾಣಾಕ್ಷತೆ ನಮ್ಮಲ್ಲಿರಬೇಕು ಕಲಾವಿದರಲ್ಲಿ. ಇಲ್ದಿರ ಅಣ್ಣ ಅವರು ಅಷ್ಟು ವರ್ಷಗಳ ಕಾಲ 200 ಸಿನಿಮಾ ಮಾಡಿದ್ದಾರೆ. ಅದರಲ್ಲಿ ಕೆಟ್ಟ ಸಿನಿಮಾ ಯಾವುದು ಹೇಳಿ, ಫ್ಲಾಪ್ ಆದ ಸಿನಿಮಾ ಯಾವುದು ಹೇಳಿ ಹುಡುಕಬೇಕು. ಅಂಬರೀಷ್ ಅವರು, ವಿಷ್ಣುಜಿ 100 ಪಿಕ್ಚರ್ ಮೇಲೆ ಮಾಡಿದ್ದಾರೆ. ಅದರಲ್ಲಿ ಫ್ಲಾಪ್ ಆದ ಪಿಕ್ಚರು ಹುಡುಕ್ಬೇಕು ನೀವು. ಇವಾಗ ಹಿಟ್ ಪಿಕ್ಚರ್ ಹುಡ್ಕೊಂಗಾಗ್ಬಿಟ್ಟಿದ್ದೆ. ದಟ್ ಈಸ್ ಅದಕ್ಕೆ ಒಬ್ಬ ಕಲಾವಿದ ಸೂಪರ್ ಡೂಪರ್ ಹಿಟ್ ಆಗ್ಬೇಕಾದ್ರೆ ಹಾಡುಗಳಿಂದ ಹಿಟ್ ಆಗ್ಬಿಡ್ಬೋದು. ಇವಾಗ ನಮ್ಮ ರಾಜೇಶ್ ಖನ್ನಾ ಅವರಿದ್ದರು. ಅವರು ಈಸ್ ನಾಟ್ ಎ ಗ್ರೇಟ್ ಫೈಟರ್ ಲೈಕ್ ಆ್ಯಂಗ್ರಿ ಯಂಗ್ ಮ್ಯಾನ್, ಅಮಿತಾಬ್ ಬಚ್ಚನ್ ಥರ ಗ್ರೇಟ್ ಫೈಟರ್ ಏನಲ್ಲ, ಇಲ್ಲ ಗ್ರೇಟ್ ಮಿಥುನ್ ಇವನು ಋತುಕೃಷ್ಣನ್ ಥರ ಡ್ಯಾನ್ಸರು ಅಲ್ಲ. ಬಟ್ ಅವರ ಹಾಡುಗಳು ಸಿನಿಮಾದಲ್ಲಿ ಎಂಥ ಸೂಪರ್ ಹಿಟ್ ಹಾಡುಗಳು. ಬಟ್ ಅದ್ಭುತ ಕಲಾವಿದ. ಸುಮ್ಮನೆ ನೋಡಿ ಪುಷ್ಪ ಅಂದ್ರೇ ಇನ್ನೊಂದು ಸರಿ ಪಿಕ್ಚರ್ ನೋಡಬೇಕು ಅನ್ನೋವಂಥ ಕಲಾವಿದರು. ಅದ್ರ ಜೊತೆಗೆ ಹಾಡುಗಳೇ ಅವ್ರನ್ನ ಸೂಪರ್ ಸ್ಟಾರ್ ಲೆವೆಲಿಗೆ ಕರ್ಕೊಂಡು ಹೊರಡೋದು. ಅದಕ್ಕೆ ಅದೃಷ್ಟ, ಬ್ರಹ್ಮಲಿಖಿತ, ಯೋಗ್ಯತೆ ಇರಬೇಕು, ಯೋಗ ಕೂಡು ಬರಬೇಕು. ಅದೇ. ಬಟ್ ಈ ಇಂಡಸ್ಟ್ರಿನಲ್ಲಿ ಈ ಸರಸ್ವತಿ ಕಲಾದೇವಿ ಎಂಥವ್ರು ಅಂದರೆ ಎಲ್ಲರೂ ಕೈ ಬೀಸಿ ಕರೀತಾರೆ, ಕಮಾನ್ ಕಮಾನ್ ಕಮಾನ್. ಕೆಲವ್ರನ್ನ ಮಾತ್ರ ತಪ್ಪಿಕೋತಾರೆ, ಭಾಗ್ಯವ್ರನ್ನವ್ರು ಹಂಗಾಗ್ಬಿಡುತ್ತೆ. ನೀವು ದೇವಿ ತಪ್ಪಿಕೊಳ್ಳೋ ಥರ ನಡ್ಕೋಬೇಕು ಅಷ್ಟೇ. ಆ ಪ್ರಬುದ್ಧತೆ ಇರಬೇಕು, ಹಗಲು ರಾತ್ರಿ. ಅದೇ ನೀವು ಹೀರೋ ಆಗಬೇಕು ಅಂತ ಇರ್ಬೋದು. ಕೀರ್ತಿರಾಜ್ ಪಿಕ್ಚರ್ ನೋಡುವಾಗ ಅವ್ನು ಎಷ್ಟು ಚೆನ್ನಾಗಿ ರೇಪ್ ಮಾಡ್ತಾನೆ ಅದನ್ನು ಗ್ರಹಿಸ್ಕೋಬೇಕು. ಎಲ್ಲರ ಕಡೆ ನಿಮ್ಗೆ ಆ ಚಾನ್ಸ್ ಬಂದುಬಿಡ್ಬೋದು. ಯಾರೋ ಕೇಳಿದ್ರು, ಸರ್ ಯಾಕೆ ಸರ್ ನೀವು ಬರೀ ಈ ವಿಲನ್ ಪಾತ್ರನೇ ಮಾಡ್ತೀರ? ನಾನು ಏನಪ್ಪ ಮಾಡಲಿ, ಏನೋ ಬಿಗಿನಿಂಗಲ್ಲಿ ಒಂದೆರಡು ರೇಪ್ ಮಾಡಿದ್ರೆ ಅದು ಭಾಳ ಚೆನ್ನಾಗಿ ಮಾಡ್ತಾರೆ. ಹಾಂ, ಅದು ನಾನು ಇದು ಕೆಲವು ವರ್ಷಗಳ ಹಿಂದೆ, ಅವಾಗಲೇ ನಾನು ಒಂಥರ ಹುಡುಗ, ನಿಮಗೆ ಗೊತ್ತಿಲ್ಲದೆ ಏನೋ ನಡೀತಾ ಇರೋದಲ್ಲಿ. ಹಾಂ, ಅಲ್ಲಿ ಒಂದು ಇದರ ಡಾನ್ ನಾನು. ಅಲ್ಲಿ ನನಗೆ ಒಬ್ಬ ಹೆಣ್ಮಗಳು ಯಾವುದೋ ಕಾರಣ ಅವಮಾನ ಮಾಡಿಬಿಟ್ಟಿರ್ತಾಳೆ. ಸೊ ಅವಳು ಲೋನ್ಲಿ ರೋಡಲ್ಲಿ ನಾನು ನಿಂತಿರಬೇಕಾದ್ರೆ ನಾನು ಪಾಸ್ ಆಗ್ತೀನಿ. ಆವಾಗ ಅವಳು ಹೇಳೋದು, ನಿನಗೆ ಎಷ್ಟು ಧೈರ್ಯ ನನಗೆ ಅವಮಾನ ಮಾಡ್ದಲ್ಲ, ಇವತ್ತು ನಿನಗೇನು ಶಿಕ್ಷೆ ಕೊಡ್ತೀನಿ ನೋಡು ಅಂತೇಳಿ ಆಟೋನಲ್ಲಿ ತೆಳ್ತೀನಿ.
ನಾನು ಕುಂತ್ಕೊಳ್ತೇನೆ. ನಾನು ಹೇಳಿದೆ ಅವರಿಗೆ, ಸರ್ ಇವಾಗ ಈ ಗೆಟಪ್ಪಲ್ಲಿ ಈ ತ್ರಿಪಿ ಸೂಟ್ ಹಾಕ್ಕೊಂಡು ಹಾಕ್ಕೊಂಡು ಈ ವಯಸ್ಸಿನಲ್ಲಿ ಆ ಚಿಕ್ಕ ಮಗು ಜೊತೆ ಇದು ಮಾಡೋದು ಸರಿನಾ ಅಂತ ಹೇಳಿ, ಇಲ್ಲ ಸರ್ ನೀವು ಸುಮ್ಮನೆ ಆಟೋಲ್ಲಿ ಕುಂತ್ಕೊಳ್ತೀರ ಅಷ್ಟೇ. ಕಟ್ ಮಾಡಿದ್ಮೇಲೆ ಆ ಹುಡುಗಿ ಮನೆಯಲ್ಲಿ ಹೋಗಿ ಹೇಳ್ತಾ ತಂದೆ ತಾಯಿ ಹೇಳ್ತಾ ಇರ್ತಾರೆ ಹಿಂಗಾಗೋಯ್ತು ಅದು ಇದು ಅಂತ, ಅದು ಇದನ್ನೆಲ್ಲ ಇದು ಮಾಡಲ್ಲ ಆಯಿತು ಅಂತ ಆದಮೇಲೆಗಡೆ ನಾನು ಇದು ಆ ಶಾರ್ಟ್ ಆಯಿತು, ಅಲ್ಲಿ ತೆಗೆದಿದ್ದಾಯಿತು. ನೆಕ್ಸ್ಟ್ ಡಬ್ಬಿಂಗ್ ಟೈಮಲ್ಲಿ ನೋಡಿದ್ರೆ ಆಟೋ ಅಲ್ಲಾಡ್ತಾ ಇದೆ. ನಾನು ಏನು ಸರ್ ಡೈರೆಕ್ಟರ್ ಜೊತೆ ಹಿಂಗೆ ಇದು ಮಾಡಿದ್ದೀರಾ? ಇಲ್ಲ ಸರ್ ಅದು ಫೈನಲಿ ಎಡಿಟಿಂಗ್ ನಾನು ಕಟ್ ಮಾಡಿಬಿಡೆ, ಲ್ಯಾಕ್ ಬಿಟ್ಟಿದ್ದೀನಿ, ಲ್ಯಾಕ್ ಕಟ್ ಮಾಡಿಬಿಡ್ತೀನಿ ಅಂತ ಹೇಳಿದ್ರು. ಆಯಿತು ಅಂತಲೇ ಸುಮ್ಮನೆ ಈ ರೀತಿ ಘಟನೆಗಳು. ಆಮೇಲೆ ಇನ್ನೊಂದು ಸಾರಿ ನಮ್ಮ ಜಯಂತಿಮ್ಮ ಅವರ ಜೊತೆಯಲ್ಲಿ ಮಗನಾಗ ಆ್ಯಕ್ಟ್ ಮಾಡ್ತಾಯಿದ್ದೆ. ಅವರು ಬಂದವರೆಲ್ಲ ಹೇಳೋರು, ಎಲ್ಲಿ ಹುಡ್ಕಿದ್ರಿ ಇವನ್ನ, ಜಯಂತಿ ಅಮ್ಮ ಅವ್ರ ಮಗನ ಥರನೇ ಇದ್ದಾರಲ್ಲ, ಎಲ್ಲಿ ಹುಡ್ಕಿದ್ರಿ ಅಂತ ಹೇಳಿ ಅವರು ಕೊನೆ ಉಸಿರೋವರೆಗೂ ನನಗೆ ಜೈ ಅಂತ ಪ್ರೀತಿಯಿಂದ ಮಾತಾಡೋದು. ನಾನು ಅಮ್ಮ ಅಂತಲೇ ಕರಿತಾಯಿದ್ದೆ. ಅವ್ರ ಜೊತೆಯಲ್ಲಿ ಮಗನಾಗಿ ನಾನೊಂದು ಪಾತ್ರ ಮಾಡ್ತಾಯಿದ್ದೆ. ನಮ್ಮ ಪ್ರಮಿಳಾ ಜೋಶಿಯವರು ನನ್ನ ಲವ್ವರ್ ಆಗಿ ಪಾತ್ರ ಲವ್ವರ್ ಅಂದರೆ ಅವ್ರು ಇನ್ನೊಬ್ಬನ್ನ ಇದು ಮಾಡ್ತಿರ್ತಾರೆ, ನಾನು ಅವ್ರನ್ನ ಭಾಳ ಮನಸಾರೆ ಪ್ರೀತಿಸ್ತಾ ಇರ್ತೀನಿ. ನಾನು ಅವರು ನಮ್ಮ ಮನೆಗೆ ಯಾವಾಗಲೊಂದು ಸಾರಿ ಬಂದಾಗ ಹಿಂಗೆ ಒಳಗಡೆ ರೂಮ್ ಒಳಗಡೆ ಹಾಕೊಂಡು ಬಾಗಿಲು ಹಾಕ್ಕೊತೀನಿ. ಜಯಂತಿಯಮ್ಮ ಅವ್ರು ಬಂದು ಏನದು ವಿಕ್ಕಿ ಏನು ಮಾಡ್ತಾಯಿದ್ದೆ, ತೆಗಿಯೋ ಬಾಗಿಲು ತೆಗಿಯೋ ಅಂತ ಕೂಗಾಡ್ತಾ ಇರ್ತೀನಿ. ಇವಳು ಅಮ್ಮ ಕಾಪಾಡಿ ಅಂತ ಕಿರ್ಚ್ತಾ ಇರ್ತಾಳೆ. ಸೊ ಅದು ಒಳಗಡೆಯಿಂದ ಆ ಶಾರ್ಟ್ಸ್ ತೆಗೆದಿತ್ತು, ಹೊರಗಡೆಯಿಂದ ಆಯಿತು. ಆಮೇಲೆ ಬಂದು ನನ್ನ ಶಾರ್ಟ್ ಆದ್ಮೇಲೆ ಜಯಂತಿಯಮ್ಮ ಪಕ್ಕದಲ್ಲಿ ಕೂತ್ಕೊಳ್ಳೆ. ಕಳ್ಳ, ನಾನು ಮೇಲೆ ಹೇಳಿದ್ದೆ, ಅವರು ಲೈಟ್ ಆಫೀಸರ್ ಇದ್ದಾರಲ್ಲ ಅವ್ರಿಗೆ ನೋಡ್ತಾ ಇರಿ ಏನು ಮಾಡ್ತಾನೆ ಇವನು ಅಂತ ಹೇಳಿ ಅದೇ, ಅಮ್ಮ ನನಗೆ ಗೊತ್ತು ನೀನು ಹೇಳಿದ್ದು, ಅದಕ್ಕೆ ನಾನು ಏನೂ ಮಾಡಲಿಲ್ಲ ಸುಮ್ಮನೆ ಇದ್ದೆ ಅಂತ ಹೇಳಿದ್ದಾರೆ. ಈ ರೀತಿ ತಮಾಷೆ ಮಾಡ್ಕೊಂಡೆಲ್ಲ ಇರ್ತಾಯಿದ್ದೆ ನಾವು. ಆಮೇಲೆ ನಾನು ಇದು ನ್ಯಾಚುರಲಾಗಿ ಬರಬೇಕಂದ್ರೆ ಸ್ವಲ್ಪ ಹಾರ್ಷಾಗಿರಲೇಬೇಕಾಗುತ್ತೆ. ಇವಾಗ ದುಶಾಸನ ಸೀರೆ ಎಳಿಬೇಕು ಅಂದರೆ ಅದು ಸುಮ್ಮನೆ ಹಿಂಗೆ ಇಳಿಯೋಕ್ಕಾಗಲ್ಲ, ಇದು ಬೇರೆ. ಹಂಗೆ ಮಾಡುವಾಗ ಅವರು ಸ್ವಲ್ಪ ಸೊಂಟ ನೋವು ಆಗ್ಬೋದು. ಅದಕ್ಕೆ ನಾನು ಮೊದಲೇ ಹೇಳ್ಬಿಡ್ತದೆ, ಯಾರ ಜೊತೆನೇ ಆ ಸೀನ್ ಮಾಡಿದ್ರೆ ದಯವಿಟ್ಟು ಅಮ್ಮ ಕ್ಷಮಿಸಿ, ನನಗೆ ಯಾವ ಇದು ಕೆಟ್ಟ ಭಾವನೆಗಳು ಇಲ್ಲ, ಇದರಲ್ಲಿ ನ್ಯಾಚುರಲ್ ಬರಲಿ ಅಂತ ನಾನು ಏನು ಮಾಡಿದಾಗ ಏನೋ ಕೈ ತಗೊಳ್ಬೋದು, ಉಗ್ರೇನಾದ್ರು ತಗೊಳ್ಬೋದು, ಅದು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇಲ್ಲ ಸರ್ ಅಂತ ಇದು ಅಂತ ಈ ರೀತಿ ಒಂದು ಸಿನಿಮಾದಲ್ಲಿ ನೀವು ನೋಡೋದು ಸ್ಕ್ರೀನ್ ಮೇಲೆ ಮಾತ್ರ ಅದಲ್ಲ, ಜೀವನ ಬೇರೆ ಇದೆ. ಹೌದೌದು, ಕಹಿಯಾಗಿದೆ, ಇದು ಸಿಹಿ ಆಗಿರ್ಬೋದು. ಆ ಕಹಿ ಘಟನೆಗಳನ್ನು ನಿಮ್ಮ ಇದಕ್ಕೆ ಏನು ಪೀಳಿಗೆಗೆ, ನೆಕ್ಸ್ಟ್ ಪೀಳಿಗೆಗೆ ಹೇಳುವಾಗ ಒಂದು ಭಗವದ್ಗೀತೆನೋ ಯಾವುದೋ ಒಂದು ಪುಸ್ತಕ ಕೊಡಬೇಕಾಗುತ್ತೆ. ನೀವು ನೋಡಿ, ಒಳ್ಳೆತನಕ್ಕೆ ನಾನು ಯಾರೇ ಹುಡುಗರು 10 ವರ್ಷ 12 ವರ್ಷ ಒಳಗಡೆ ಹುಡುಗರು ಬರ್ತ್ಡೇಗೆ ಕರೆದ್ರೆ ಅವ್ರ ತಂದೆ ತಾಯಿ, ನಾನು ಮಾಡೋದೇ ಆ ಕೆಲಸ. ಒಂದು ಭಗವದ್ಗೀತೆ ತೊಗೊಳ್ತೀನಿ, ಅವನ ಬ್ಯಾಕ್ಗ್ರೌಂಡ್ ತಿಳ್ಕೊತೀನಿ, ಅವನ ಕನ್ನಡ ಚಿರಪರಿಚಿತನ ಇಲ್ಲ ಬೇರೆ ಲ್ಯಾಂಗ್ವೇಜಿನವರ, ಇಂಗ್ಲೀಷ್ ಕೊಡಬೇಕಾ ಕನ್ನಡದಲ್ಲಿ ಕೊಡಬೇಕಾ ಅಂತೇಳಿ ಅದು ಫಸ್ಟ್ ಪೇಜಲ್ಲಿ ಅವ್ರಿಗೇನು ಬಹುಮಾನ ಇದು ಬಡವಳಿಗೆ ಕೊಡಬೇಕು, ಗಿಫ್ಟ್ ಕೊಡಬೇಕು ಅಂದ್ಕೊಂಡಿರ್ತೀನೋ ಆ ದುಡ್ಡನ್ನ ಇಟ್ಬಿಟ್ಟು ಪ್ಯಾಕ್ ಮಾಡಿಸಿ ಅದನ್ನು ಕೊಡ್ತಾಯಿರ್ತೀನಿ. ಯಾಕಂದರೆ ಯಾವುದೇ ಮನುಷ್ಯ ಎಷ್ಟೇ ಚಿಂತನೆಯಲ್ಲಿದ್ರೂ ಅವನು ಒಂದು ಸಾರಿ ಭಗವದ್ಗೀತೆನ ಓದಿಬಿಟ್ರೆ ಅವನ ಮನಸ್ಥಿತಿನೇ ಬೇರೆ ಆಗಿಬಿಡುತ್ತೆ. ಇದು ಸಂಜಯ್ ದತ್ ಅವರು ಹೇಳಿದ್ರು. ಅವರು ಯಾವುದೋ ಕಾರಣಕ್ಕೆ ಜೈಲು ಸೇರಿದ್ದಾಗ ಅವ್ರಿಗೆ ಧೈರ್ಯ ತುಂಬಿದ್ದೆ ಅವರು ಭಗವದ್ಗೀತೆ ಓದಿದ್ರಿಂದ ಅಂತೇಳಿ. ಆ ರೀತಿ ಆಗ್ತದೆ, ಕಹಿ ಘಟನೆಗಳು ಆಗ್ತವೆ ಸರ್. ನನ್ನ ಜೀವನದಲ್ಲಿ ಪರ್ಸನಲ್ಲಾಗಿ ಆದ ಕಹಿ ಘಟನೆ ಹೇಳಬೇಕು ಅಂದರೆ ಮೊನ್ನೆ ಸಿಂಪಲ್ ಹೇಳ್ಬಿಡ್ತೀನಿ. ಮೈ ವೈಫ್ ಇಸ್ ದ ಬ್ಯೂಟಿಫುಲ್ ವೈಫ್. ನನ್ನ ಹೆಂಡ್ತಿನೇ ಅತಿಲೋಕ ಸುಂದರಿ. ಮೈ ಕಾರ್ ಇಸ್ ದ ಬೆಸ್ಟ್ ಕಾರ್. ನನ್ನ ಯೋಗ್ಯತೆಗೆ ನಾನು ಏನು ಕೊಂಡ್ಕೊಂಡಿದ್ದೆ ಅದು ಬೆಸ್ಟ್ ಕಾರ್. ನನ್ನ ಯೋಗ್ಯತೆಗೆ ನಾನು ಯಾವ ಮನೆಯಲ್ಲಿಂದ ಬಾಡಿಗೆ ಇರ್ಬೋದು, ಸ್ವಂತ ಇರ್ಬೋದು, ಅದು ಅಂದ್ಕೊಂಬಿಟ್ರೆ ನಿಮಗೆ ಜೀವನ ಪರ್ಯಂತ ಕಷ್ಟ ಬರೋದೇ ಇಲ್ಲ. ಇದೇ ಒಬ್ಬರು ಹೇಳ್ತಾರೆ, ಅವನಿಗೆ ಒಂದು ಗೋಲ್ ಅನ್ನೋದಿಲ್ಲ, ಅಲ್ಪ ಸಂತುಷ್ಟಿ ಅಂತ. ಗೋಲ್ ಇದೆ ಸರ್. ನಾನು ಅಣ್ಣವ್ರ ಥರ, ವಿಷ್ಣುವರ್ಧನ್ ಜಿ ಥರ ಒಬ್ಬ ಮೇರು ನಟನಾಗಿ ಮೆರಿಬೇಕು ಅಂತಲೇ ಬಂದವನು. ಕಾರಣಾಂತರಗಳಿಂದ ಅದು ಅವಕಾಶ ಸಿಗಲಿಲ್ವೋ, ಇಲ್ಲ ನನ್ನಲ್ಲೇ ಆ ಪ್ರಬುದ್ಧತೆ ಇರಲಿಲ್ವೋ, ಆಗಲಿಲ್ಲ. ಹಾಗಂತ ನಾನು ಇಂಡಸ್ಟ್ರಿ ಬಿಟ್ಟು ಹೋಗಲಿಲ್ಲ, ಇಲ್ಲ ಅಳ್ತಾ ಕೂರಲಿಲ್ಲ.
ಸುಮ್ಮನೆ ಕೂತ್ಕೊಳ್ಳಿಲ್ಲ. ಇವತ್ತಿಗೂ ನಾನು ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಿದ್ರೆ ಚಪ್ಪಾಳೆ ತರ್ತಾರೆ ಜನ. ಒಂದು ಜಮೀನ್ದಾರನ ಆ್ಯಕ್ಟ್ ಏನೋ ಮಾಡಿದ್ರೆ, ಊರಿಗೆ ಒಳ್ಳೇದಾಗಬೇಕು ಅಂತ ಮಾಡ್ತಾಯಿದ್ದೀನಿ, ನನ್ನ ಸ್ವಂತಕ್ಕಲ್ಲ, ಅರ್ಥ ಆಯಿತು ತಾನೇ. ಇದು ಮಾಡಿದ್ರೆ ಕ್ಯಾಮ್ರಾಮನ್ ಬಂದು ತಪ್ಕೊಳ್ತಾರೆ. ಡೈರೆಕ್ಟ್ರು, ಸರ್ ಬಾಸ್ ಈ ವಾಯ್ಸಲ್ಲಿ ಏನು ವಾಯ್ಸ್ ಬಾಸ್ ನಿಮ್ಮದು, ಫೈನ್ ದರ್ಶನ. ಕೋಟಿ ತಗೊಂಡು ಏನು ಕಂತೆ ತಿನ್ನೋಕ್ಕಾಗುತ್ತೆ ಬೆಳಗ್ಗೆ ತಿಂಡಿಗೆ? ಅದೇ ಉಪ್ಮಾ, ಅದೇ ಇಡ್ಲಿ, ಅದೇ. ನಾನು ಹೇಳಿದೆ, ಸಿನಿಮಾದವರು ನೆಮ್ಮದಿ ಅಂತ ಹೇಳುವುದೇ ಇಲ್ಲ. ಆರಾಮಾಗಿದ್ದೇನೆ ಅಂತ ಹೇಳಿದ್ದು ನಾನು ತುಂಬ ಅಪರೂಪ. ಏನದ ಅಯ್ಯೋ ಇಲ್ಲಿ ಬಂದ್ಬಿಟ್ಟು ಅಯ್ಯೋ ಹಿಂಗಾಯಿತು, ಇದೇ ಗೋಳು. ಇಲ್ಲ, ಅದೇ ಹೇಳ್ತೀನಲ್ಲ ನಾನು. ಇವಾಗ ಯಾರೋ ಒಬ್ಬರು ಕೇಳ್ತಾರೆ, ಸರ್ ನೀವು ಇಷ್ಟು ವರ್ಷಗಳಿಂದ ಅಭಿನಯ ಮಾಡ್ತಾ ಬಂದಿದ್ದೀರಾ, ನಿಮಗೆ ಅವಾರ್ಡ್ಗಳು ಏನೂ ಬಂದಿಲ್ವಾ ಅಂತ. ನಾನು ಹೇಳಿದೆ, ಬರಬೇಕಾಗಿತ್ತು. ಯಾಕಂದರೆ ಒಂದು ಡ್ಯಾನ್ಸ್ ರಾಜ ಡ್ಯಾನ್ಸ್ ನಾನು ಮಾಡ್ತಾ ಇರಬೇಕಾದ್ರೆ ನಮ್ಮ ಕ್ಯಾಮ್ರಾಮನ್ ದೇವಿ ಪ್ರಸಾದ್ ಅವರು ಇರ್ಬೋದು, ಬೇರೆಯವ್ರು ಇರ್ಬೋದು, ಅವ್ರು ಹೇಳೋ, ಸರ್ ಈ ಸಾರಿ ನಿಮಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಬಂದೇ ಬರುತ್ತೆ ಸರ್, ಡೆಫಿನೆಟಾಗಿ ನಮ್ಮ ಐ ಪ್ರಾಮಿಸ್ ಯು ಎಟ್ ಇಟ್ ಅಂತ ಹೇಳಿ. ಬಟ್ ಬರ್ಬೋದೇನೋ ಅನ್ನೋ ಒಂದು ನಂಬಿಕೆ ಇರುತ್ತೆ. ಬರದೇ ಇದ್ದಾಗ ಹತ್ಕೊಂಡು ಕುಂತ್ಕೊಳ್ಳಲಿಲ್ಲ ನಾನು. ಇನ್ನೊಂದು ವರ್ಷ ಬರ್ಬೋದು. ಈ ವರ್ಷದಲ್ಲಿ ಮತ್ತೊಬ್ಬ ಕಲಾವಿದ ನನಗಿನ್ನ ಚೆನ್ನಾಗಿ ಆ್ಯಕ್ಟ್ ಮಾಡಿರ್ಬೋದು, ಅವ್ನ ಪಾತ್ರ ಚೆನ್ನಾಗಿರ್ಬೋದು, ಅದು ಅಲ್ಲಿ ಯಾರು ಸೆಲೆಕ್ಟ್ ಮಾಡ್ತಾರೆ ಅವ್ರಿಗೆ ಅದು ಹಿಡಿಸಿರ್ಬೋದು ಅಷ್ಟೇ. ಹಿಂಗೆ ಅಂದ್ಕೊಂಬಿಟ್ರೆ ನಿಮಗೆ ಇದೇ ಪಾಸಿಟಿವ್ ಥಿಂಕಿಂಗ್, ಇದೇ ಮುಂದೆ ಜೀವನ ಮಸ್ತಾಗಿದೆ, ಬರಲಿ. ನನಗೆ ಎಲ್ಲೋ ದೇವಸ್ಥಾನಕ್ಕೆ ಹೋದಾಗಲೋ ಎಲ್ಲೋ ದಾರಿನಲ್ಲಿ ಹೋವಾಗಲೋ ಯಾರೋ ಬಂದು, ಅಣ್ಣ ನಿಮ್ಮ ಪಿಕ್ಚರ್ ಚಿತ್ರರೇಖೆ ನೋಡಿದೆ ಅಣ್ಣ, ಸೂಪರ್ ಅಣ್ಣ ಸಾಂಗು, ಅದೇ ಆಸ್ಕರ್ ಅವಾರ್ಡ್ ನನಗೆ. ಅದಕ್ಕಿಂತ ಏನೇನು ಬೇಕು? ಅದೇ ಅವಾರ್ಡ್. ಎಲ್ಲೋ ಫಂಕ್ಷನ್ಗೆ ಹೋಗ್ತೀವಿ, ಗಣೇಶನ ಫಂಕ್ಷನು, ರಾಜ್ಯೋತ್ಸವ ಫಂಕ್ಷನ್, ಅಲ್ಲಿ ನಾನು ಸ್ಟೆಪ್ ಹತ್ತಿ ಸ್ಟೇಜ್ ಮೇಲೆ ಬಂದ ತಕ್ಷಣ ಹುಡುಗರು ಶಿಲ್ಲೆ ಹೊಡೆದೆ ಕೀರ್ತಿರಾಜ ಚಪ್ಪಾಳೆ ತರ್ತಾರಲ್ಲ, ಅದಕ್ಕಿಂತ ಇನ್ನೇನು ಅವಾರ್ಡ್ ಬೇಕ್ರೆ? ಅದೇ ಅಣ್ಣ. ಆದರೆ ಬಂದರೆ ಬೇಡ ಅನ್ನೋ ದುರಹಂಕಾರ ಇಲ್ಲ. ಓಕೆ, ಸಂತೋಷ ಕೊಟ್ಟರೆ, ಕೊಡಲಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋ ಮಟ್ಟಕ್ಕೂ ಹೋಗೋದು ಬೇಕಾಗಿಲ್ಲ. ದಿಸ್ ಇಸ್ ಮೈ ಇದನ್ನು. ಆಮೇಲೆ ಒಂದು ಕಹಿ ಘಟನೆ ಅಂತ ಏನೋ ಹೇಳಿಕೊಟ್ರಿ. ನನಗೆ ಬಾಕಿದು ಯಾವುದೇ ಸ್ಥಿತಿನಲ್ಲಿ ನಾನಿದ್ದಾಗಲೂ ಚಿಕ್ಕ ವಯಸ್ಸಿನಿಂದ ನಾನು ಯಾವತ್ತೂ ಮರುಗಿದವನಲ್ಲ, ಕೊರಗಿದವನಲ್ಲ. ಏನೋ ಒಂದು ಕಷ್ಟ, ಏನೋ ಇದಾಯಿತು, ಇದಿಲ್ವಲ್ಲ ಅಂತ ನಾನು ಅಂದ್ಕೊಂಡವನೇ ಅಲ್ಲ. ಆದರೆ ನನಗೆ ಆ ಸ್ಥಿತಿ ಬಂದಾಗ ಮೊದಲು ಅದನ್ನು, ಇವಾಗ ಒಂದು ಕಾರ್ ಇರ್ಬೋದು, ಒಂದು ಬ್ಯೂಟಿಫುಲ್ ಕಾರ್ ನೋಡ್ತೀನಿ ಯಾವುದೋ, ಆದರೆ ನನಗೆ ತಗೊಳ್ಳೋ ಶಕ್ತಿ ಇಲ್ಲ, ಅದು ಕೊರಗಲ್ಲ. ಬಟ್ ಆ ಸನ್ನಿವೇಶ ಬಂದಾಗ ಫಸ್ಟ್ ಆ ಕಾರ್ ನನ್ನ ಮುಂದೆ ಇರಬೇಕು, ಇದು. ಆಮೇಲೆ ಅದನ್ನು ಸ್ವಲ್ಪ ದಿವಸ ಯೂಸ್ ಮಾಡಿ ನನಗೇನೋ ಅದರಿಂದ ಏನೋ ಅನ್ನಿಸ್ತು, ಬೇಡ ಅನ್ನಿಸ್ತು, ಇಮಿಡಿಯೇಟ್ಲಿ ಅಲ್ಲ ಗೆಟ್ ಇಟ್ ಆಫ್. ಈ ರೀತಿ ಹೀಗೆ ಇರಬೇಕು ಅಂದ್ಕೊಳ್ದೇ ಇದ್ದಾಗ ಮದುವೆ ವಿಷಯನೇ ತಲೆಗೆ ಹೋಗಿರಲಿಲ್ಲ. ನಾನು ನಿಮ್ಗೆ ಹೇಳಿದ್ನಲ್ಲ, ನನ್ನ ಸ್ವಂತ ಕಾಲ ಮೇಲೆ ನಿಲ್ಲಬೇಕು, ನಾನು ಇದು ಮಾಡಬೇಕು ಅಂತ ಇದ್ದಾಗ ನನಗೆ ಗೊತ್ತಿಲ್ಲದ ಹಾಗೆ ಒಬ್ಬ ಹೆಣ್ಣು ನನ್ನ ಜೀವನಕ್ಕೆ ಬರ್ತಾಳೆ. ನಮ್ಮ ತಾಯಿಯವರು ಹೇಳಿದ್ನಲ್ಲ, ಅವರು ಮದುವೆ ಆಗುವಂತ ಹೇಳ್ತಾ ಇದ್ರು. ಆ ಹೆಣ್ಣು ಮಗಳ ಮದುವೆ ಆದಾಗ ಎಲ್ಲಪ್ಪ ಹುಡುಕ್ತೆ ಇಂಥ ಸುಂದರಿನಾ ಅನ್ನೋ ಥರ ಇದ್ದಂಥವನು. ತಿರುಪ್ತಿನಲ್ಲಿ ನಮ್ಮದು ಶಾಸ್ತ್ರೋಕ್ತವಾಗಿ ಮಂಗಲ್ಯ ಧಾರಣೆ ಮದುವೆ ಎಲ್ಲ ಆಯಿತು. ಇಲ್ಲಿ ನಮ್ಮ ಚೇಂಬರ್ ಪಕ್ಕದಲ್ಲಿದೆ ಗುರುರಾಜ್ ಕಲ್ಯಾಣ ಮಂಟಪ. ಅವಾಗ ಅದೇ ದೊಡ್ಡ ಚೌಲ್ಟ್ರಿ, ಅದು ಸೆಂಟರ್ ಆಫ್ ದ ಸಿಟಿ. ಅಲ್ಲಿ ಮದುವೆ, ಫುಲ್ ಟ್ರಾಫಿಕ್ ಜಾಮ್. ಎಷ್ಟೋ ಜನ ಬಂದವರು, ಅಯ್ಯೋ ಇದು ಇವ್ರದ್ದಲ್ಲ ಬೇರೆ ಯಾರ್ದೋ ಇರಬೇಕು ಅಂತ ಹೋಗಿ, ಆ ಥರ ಆದಂಥ ಮದುವೆ. ಪ್ರತಿ ವರ್ಷವೂ ನಾವು ಮಾಲಾ ಅವ್ರ ನಮ್ಮ ಮನೆ ಹತ್ರನೇ ಎದುರುಗಡೆ ಮನೆಯೇ, ಚಿಕ್ಕ ವಯಸ್ಸಿನ ಜೊತೆಯಲ್ಲಿ ಬೆಳೆದವ್ರನ್ನ. ಅವ್ರ ತಂದೆಯವ್ರಿಗೆ ವೈಜಂತಿ ಮಾಲಾ ಫ್ಯಾನ್ ಅವರು. ಇವ್ರಿಗೆ ಹೆಣ್ಮಗು ಆದಾಗ ವೈಜಂತಿನ ತೆಗೆದ್ಬಿಟ್ಟು ಮಾಲಾ ಹೆಸರಿಟ್ಟಿದ್ದದು ಅವ್ರಿಗೆ. ಅವರು ವರ್ಷ ನಾವು ಈ ಅಭ್ಯಾಸ ನಮ್ಮ ವಿಷ್ಣುಜಿಯವ್ರಿಗೂ ಇತ್ತು. ಅವರು ವರ್ಷ ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿಗೂ ಬರ್ತ್ಡೇಗೂ ತಿರುಪ್ತಿಗೆ ಹೋಗಿ ಬರೋರು. ನನಗೂ ಒಂದು ಸಾರಿ ಸಿಕ್ಕಿದ್ರು, ನಾವು ಹೋದಾಗ ಅವರು ಬಂದಿದ್ದರು, ನನಗೂ ಒಂದು ಸಾರಿ ಭಾರತಿ ಬಾಬಿ ಎಲ್ಲರೂ ಸಿಕ್ಕಿದ್ರು. ನಾವು ಹೋಗಿ ಬರೋದು ಅಭ್ಯಾಸ ಆಯಿತು. ನಾನು ಆ ವರ್ಷ ಹೋಗಬೇಕು ಅಂದ್ಕೊಂಡಾಗ ಹಿಂದಿನ ದಿವಸ ಡ್ರೈವ್ ಮಾಡಿಕೊಂಡು ಇದರಿಂದ ಬಂದಿದ್ದೆ ವಾಪಸ್ ಕುದುರೆಮುಖಿಂದ. ಅಲ್ಲಿ ನಾನು ಶೂಟಿಂಗ್ ಹೋಗಿದ್ದೆ, ಆರ್ಕೆಸ್ಟ್ರಾರ್ದು
ಕೃಷ್ಣಾನಿ ಕುಣಿದಾಗ ಶೂಟಿಂಗ್ ನಡೀತಾ ಇತ್ತು. ಅದನ್ನು ಮುಗಿಸ್ಕೊಂಡು ವಾಪಸ್ ಬಂದೆ. ಸೊ ಏನಕ್ಕೆ ಮತ್ತೆ ಡ್ರೈವ್ ಮಾಡ್ಕೊಂಡು ಹೋಗೋದು ಸ್ಟ್ರೈನ್ ಆಗ್ತದೆ ಅಂದ್ಬಿಟ್ಟು ಒಂದು ಬಸ್ಸು, ಟೂರಿಸ್ಟ್ ಬಸ್ಸು, ಅದನ್ನು ಬುಕ್ ಮಾಡಿ ಅವರೇ ಎಲ್ಲ ದರ್ಶನಕ್ಕೆ ಅರೇಂಜ್ ಮಾಡಿಬಿಡ್ತಾರೆ. ಅವರೇ ರೂಮೆಲ್ಲ ಹಾಕ್ಕೊಡ್ತಾರೆ, ಅವರೇ ಊಟ ಬೇಕು, ತಿಂಡಿ ಬೇಕು, ಯಾವ ಜಾಗದಲ್ಲಿ ನಿಲ್ಲಿಸ್ಬೇಕು ಎಲ್ಲ ಬಂದೆ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ಪಲ್ಮೇರ್ ಘಾಟ್ ಸೆಕ್ಷನ್ನಲ್ಲಿ ಒಂದು ಟರ್ನಿಂಗಲ್ಲಿ ಹಿಂಗೆ ಬಸ್ ಬಂದರೆ ಹಿಂಗೆ ಲಾರಿ ಬಂದು ಹಿಂಗೆ ಉಜ್ಕೊಂಡು ಹೋಯ್ತು. ನಾನು ಅಲ್ಲಿ ಮುಂದೆಗಡೆ ಕುಂತಿದ್ದವನಿಗೆ ನಮ್ಮ ಶ್ರೀಮತಿಯವರು ನನಗೆ ಭಾಳ ಸೆಕೆ ಆಗ್ತಾಯಿದೆ ಅಂತೇಳಿ ಆ ಗ್ಲಾಸ್ ವಿಂಡೋ ಸೈಡಿಗೆ ಅವರು ಬಂದು ಕುಂತ್ಕೊಂಡ್ರು. ನಾನು ಹಿಂದೆಗಡೆ ಸೀಟ್ ಹತ್ರ ಹಿಂದೆ ಎಡ್ಜಲ್ಲಿ ಕುಂತ್ಕೊಂಡು ಅವ್ರಿಗೆ ಹೇಳ್ತಾನೆ ಇದ್ದೀನಿ, ಇದನ್ನು ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಅಲ್ಲಿ ಯಾವುದೋ ಪಿಕ್ಚರ್ ಓಡ್ತಾಯಿತ್ತು, ಅವಾಗೆಲ್ಲ ಬಸ್ಸಲ್ಲಿ ಟಿ ವಿ ಇರೋದು, ಸಿನಿಮಾ ಓಡ್ತಾಯಿತ್ತು. ಈ ಕಡೆ ಬನ್ನಿ ಕಾಣಲ್ಲ, ಅಲ್ಲಿ ಪೋಲ್ ಇದೆ ಅಂತ ಹೇಳ್ತಾನೆ ಇದೆ. ಡಬ್ ಬಂದ ಅವ್ನು ಸೌಂಡ್ ಬಂದು ಆ ಗ್ಲಾಸಸ್ ಪೀಸಸ್ ನನ್ನ ಮುಖಕ್ಕೆ ಹೊಡಿತು. ಅಂದ್ಕೊಂಡೆ ಇನ್ನು ನನ್ನ ಆ್ಯಕ್ಟಿಂಗ್ ಕೆರಿಯರ್ ಎಲ್ಲ ಮುಗೀತು, ಎಲ್ಲ ಇದೆ. ಅದೃಷ್ಟಕ್ಕೆ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡಿದ್ದೆ. ಆ ಕೂಲಿಂಗ್ ಗ್ಲಾಸ್ ಎಲ್ಲ ತೆಗೆದು ನೋಡಿ ನಿಧಾನಗೋಸ್ಕರ. ಬಟ್ ಪಕ್ಕದಲ್ಲಿ ನೋಡಿದ್ರೆ ಅಂತ ಚೀರ್ತಾ ಇದ್ದಾರೆ, ಅವ್ರದ್ದು ಕೈಯೇ ಇಲ್ಲ, ಅಲ್ಲೇ ಬಿದ್ದೋಗಿದೆ. ಹೆಂಗಪ್ಪ ಮಾಡೋದು? ಬಸ್ನಲ್ಲಿದ್ದ ಯಾರಿಗೂ ಒಂದು ಸ್ಕ್ರ್ಯಾಚ್ ಇಲ್ಲ, ಇನ್ಕ್ಲೂಡಿಂಗ್ ಮೀ. ಅಕಸ್ಮಾತ್ ನಾನು ಅವ್ರ ಜಾಗದಲ್ಲಿ ಕುಂತಿದ್ರೆ ನನಗೊಂದು ಕೆಟ್ಟ ಅಭ್ಯಾಸ, ಈ ತಲೆ ನಾವು ವಿಂಡೋಗೆ ಹಿಂಗೆ ಇಟ್ಕೊಂಡು ಮಲಗೋದು, ಅರ್ಧ ತಲೆ ಹೋಗ್ಬಿಟ್ಟಿರೋದು ಏನೋ. ಆದರೆ ಅವರು ಹೇಳಿದ ಒಂದೇ ಮಾತು, ಹೌ ಟು ಐ ಕುಕ್, ಹೌ ಡು ಐ ಲುಕ್ ಆಫ್ಟರ್ ದ ಚಿಲ್ಡ್ರನ್ ಅಂತ. ನಾನು ಹೇಳಿದೆ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಇವತ್ತಿನವರೆಗೂ ನಿಮಗೆ 2 ಕೈ ಇತ್ತು, ಇವಾಗ ನಿಮಗೆ 3 ಕೈ ಇರುತ್ತೆ ಅಂತ. ಲೈಕ್ ದಟ್ ಈವನ್ ಟಿಲ್ ಟುಡೇ ಐ ಹ್ಯಾವ್ ಸ್ಪೆಂಟ್ ನನ್ನ ಮ್ಯಾಕ್ಸಿಮಮ್ ಜೀವನನ ಅವ್ರ ಜೊತೆ ಕಿಚನಲ್ಲೇ ಕಳೆದಿದ್ದೀನಿ. ಇವತ್ತಿಗೂ ಅವ್ರು ಏನೇ ಇದಾದರೂ ಕೆಲವು ಇರ್ತವೆ, ಕೆಲವು ಮಾಡ್ತಾಯಿರ್ತಾರೆ, ಕೆಲವು ಏನೋ ಕಟ್ ಮಾಡಬೇಕು, ಒಂದು ನಿಂಬೆಹಣ್ಣು ಕಟ್ ಮಾಡೋಕೆ, ಒಂದು ತರಕಾರಿ ಕಟ್ ಮಾಡಿ, ಕೆಲಸದಮ್ಮ ಬಂದಿರಲಿಲ್ಲ ಇದನ್ನು, ಆ ಟೈಮಲ್ಲಿ ಒಂದು ನಿಮಿಷ ಅಂತಾರೆ. ನಾನಲ್ಲಿ ಏನೇ ಮಾಡ್ತಾಯಿದ್ರು ಎದ್ದು ಬಂದು ಅದನ್ನು ಆಟ. ಇದು ಒಂದು ಕಹಿ ಘಟನೆ. ಬಟ್ ಅವರೊಂದು ಮಾತು ಹೇಳಿದ್ರು ನನಗೆ ಏನಪ್ಪ ಇದು ದೇವರಲ್ಲಿದ್ದಾನೆ ಅನ್ನೊಂದು ಪ್ರಶ್ನೆ ಕಾಡೋಕ್ಕೆ ಶುರುವಾಯಿತು. ನಾವು ದೇವಸ್ಥಾನದಲ್ಲೇ ಮದುವೆ ಆಗಿದ್ದು, ದೇವಸ್ಥಾನದಲ್ಲೇ ವರ್ಷ ಹೋಗ್ತಾಯಿದ್ದೆ, ಯಾಕೆ ಹಿಂಗೆ ದೇವ್ರು ಮಾಡ್ದ ಅಂತ ನನಗೊಂಥರ ಇದಾದಾಗ ಹಂಗೆಲ್ಲ ಮಾತಾಡಬೇಡಿ. ಅಕಸ್ಮಾತ್ ಸತ್ತೇ ಹೋಗಿದ್ರೆ ಆ ಹುಡುಗರು ಬಂದರು, ಯಾರೋ 2 ಹುಡುಗರು ಬಂದು ನಮ್ಮನ್ನೆಲ್ಲ ಕಾರಣ ಕರ್ಕೊಂಡೋಗಿ, ಅದರಲ್ಲಿ ಒಬ್ಬ ಡಾಕ್ಟ್ರು ಹುಡುಗ, ಅವನು ಇದೆಲ್ಲ ನರ್ವ್ಸ್ ಬ್ಲಡ್ ವೇನ್ಸನ್ನ ಸ್ಟಿಚ್ ಮಾಡಿ, ಸರ್ ನಿಮ್ಮನ್ನು ಇಲ್ಲಿ ಬಿಡೋಲ್ಲ, ಬನ್ನಿ ನಾವು ನಿಮ್ಮನ್ನು ಬೆಂಗಳೂರು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡ್ಬಂದು ಕಾಪಾಡಿದ್ರಲ್ಲ, ದೇವರು ಅವ್ರ ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡಿರ್ಬೇಕಲ್ವ ಅಂತ ಅಂದ್ರೆ ಅವಾಗ ಅನ್ನಿಸ್ತು, ಹೌದು ಇದೆಲ್ಲ ವಿಧಿ ಬರ, ಬ್ರಹ್ಮಲಿಖಿತ. ದೇವರು ಮಾಡೋದಲ್ಲ ಇದು. ದೇವರು ಮಾಡೋದಿದ್ದರೆ ಹೋಗಿ ಕೇಳಿದವ್ರಿಗೆಲ್ಲ ಕೇಳಿದ್ದೆಲ್ಲ ಕೊಟ್ಬಿಡ್ಬೋದಾಗಿತ್ತು ಅಂತ ಹೇಳಿ ಅವಾಗ ಸಮಾಧಾನ. ಬಟ್ ಅದು ನನಗೆ ಇವಾಗಲೂ ಅಲ್ಲೇ ಬಿದ್ದೋಯ್ತು ಸರ್, ಅರ್ಧ ಇಲ್ಲಿವರೆಗೂ ಅಲ್ಲೇ ಹೊರಗಡೆ ಬಿದ್ದಿತ್ತು. ನಮ್ಮ ಅತ್ತೆನೂ ಜೊತೆಯಲ್ಲಿದ್ದರು, ಅವ್ರು ಹೋಗಿ ಹುಡುಕೊಂಡು ಅಲ್ಲೇ ಇಲ್ಲೆಲ್ಲ ಹುಡುಕೊಂಡು ಅದನ್ನು ಒಂದು ಬಟ್ಟೆನಲ್ಲಿ ಹಾಕ್ಕೊಂಡು ಬಂದರು. ನಾನು ಅವ್ರಿಗೆ ನಂದು ಈ ಟವಲ್ ಇರ್ತದಲ್ಲ, ಸ್ನಾನ ಮಾಡಿದಾಗ ತಲೆ ಒರೆಸ್ಕೊಳ್ಳೋದು, ಅಂಗವಸ್ತ್ರ ಅಂತಾರಲ್ಲ, ಅದಿತ್ತು, ಅದನ್ನು ಅದನ್ನು ಸುತ್ತಿ ಅದನ್ನು ಕಟ್ಟು ನಡ್ಕೊಂಡು, ಅದು ಒಂದು ಜೀವನದಲ್ಲಿ ಮರೆಯಲಾಗದ. ಅದ್ರ ಮುಂದೆ ಇನ್ಯಾವುದು ನನ್ನ ಕೈ ಘಟನೆಯೇ ಅಲ್ಲ. ಅದಕ್ಕೆ ಮುಂಚೆ ಸ್ವಲ್ಪ ಕಿಂಚಿತ್ತಿದಾಗಿದೆ ಅಂದರೆ ಅದು ಹೇಮಾವತಿನಲ್ಲಿ ನನಗೆ ಚಾನ್ಸ್ ಮಿಸ್ ಆಗಿದೆ. ಅದು ಬಿಟ್ಟರೆ ಬಾಕಿ ಯಾವುದೇ ಇದರಲ್ಲಿ ನಾನು ಭಾಳ ನಿಯತ್ತಾಗಿ ಗಣೇಶ್ ಜಿಯವ್ರು ಕರೆದಿದ್ದಾರೆ, ಅವ್ರ ಜೊತೆ ಸಂದರ್ಶನ ಇದೆ ಅಂತೇಳಿ ಅರ್ಧ ಗಂಟೆ ಮುಂಚೆನೇ ರೆಡಿಯಾಗಿ ನಿಮಗೂ ಫೋನ್ ಮಾಡಿದೆ, ಎಲ್ಲಿ ಬರುತ್ತೆ ಏನು ಅಂತ ಕೇಳಿಕೊಂಡು ನಾನು ಹೊರಟೆ. ನಾನು ಯಾವತ್ತೂ ಕ್ಯಾಬ್ ಬುಕ್ ಮಾಡೋಣಲ್ಲ, ನನ್ನ ಕಾರಲ್ಲೇ ಬರ್ತೀನಿ. ಬಟ್ ಇಲ್ಲಿ ನೀವು ಯಾವ ಕಾರ್ ಪಾರ್ಕಿಂಗ್ ಕಷ್ಟ ಅಂದರು, ಜ್ಞಾನ ಎಲ್ಲ ಅಲ್ಲೇ ಇರುತ್ತೆ, ಟೆನ್ಷನ್ನಲ್ಲೇ ಮಾತಾಡಬೇಕು ಅಂತೇಳಿ ಕ್ಯಾಬ್ ಬುಕ್ ಮಾಡೋಣ ಅಂದರೆ ಅದು ಏನೋ ಆ ಕ್ಯಾಬ್ ಬರೋದೇ 15-20 ನಿಮಿಷ ಲೇಟ್ ಆಯಿತು. ಅದಾದಮೇಲೆ ಕಡೆ ಹೊರಡ್ತಿದ್ದಂಗೆ ಮಳೆ ಶುರುವಾಯಿತು. ಮಳೆ ಶುರುವಾದಾಗ ನಂಗೆ ಖುಷಿ ಆಗ್ತದೆ, ಯಾಕಂದರೆ ಒಳ್ಳೆ ಕಾರ್ಯ ಒಳ್ಳೆ ಸಕ್ಸಸ್ ಆಗುತ್ತೆ ಅಂತೇಳಿ. ತವರಿಗೆ ಬಾ ತಂಗಿ ಪಿಕ್ಚರೆಲ್ಲ ಶೂಟಿಂಗ್ ಆದಮೇಲೆ ಸೆಂಚುರಿ ಕ್ಲಬ್ಬಲ್ಲಿ ಪಾರ್ಟಿ ಅಲ್ಲೇ, ಆವಾಗ CD ಅಲ್ಲೇ ಬಿಡುಗಡೆ ಪಾರ್ಟಿ ಅದು. ಆವಾಗ ಅವರು RS ಗೌಡ ಅಂತ ಇದ್ದರು, ಇದು ತವರಿಗೆ ಅಲ್ಲಿ ಡ್ರಿಸ್ಲಿಂಗ್ ಆಯಿತು ಸ್ವಲ್ಪ. ಅಲ್ಲೇ ನಮ್ಮ ಆನಂದ್ ಆಡಿಯೋ ಮೋಹನ್ ಇದ್ದರು, ದೊಡ್ಡವರು ತೀರ್ಕೊಂಡ್ರಲ್ಲ ಅವರು. ಸರ್ ನಾನು ಹೇಳಿದೆ, ಮೋಹನ್ ಜಿ ನಾನು ಈ ಸಾಂಗ್ ಕೇಳಿದ್ದೀನಿ, ಇದು ಗೌಡ್ರೆ
ಈ ಪಿಕ್ಚರ್ ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳಿದೆ. ರಿಲೀಸ್ ಆದ ಮೊದಲನೇ ದಿವಸ 1 ಗಂಟೆಗೆ ಆರ್ ಎಸ್ ಗೌಡ್ರು ಫೋನ್ ಬಂತು. ಅಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ, ನೀವು ಅವತ್ತು ಬಾಯಿ ತುಂಬ ಹೇಳಿದ್ರಿ ಪಿಕ್ಚರ್ ಸೂಪರ್ ಹಿಟ್ ಆಗುತ್ತೆ ಅಂತ, ಒಳ್ಳೆ ರಿಪೋರ್ಟ್ ಇದೆ ಅಣ್ಣ, ಒಳ್ಳೆ ಕ್ರೌಡ್ ಇದೆ, ಐ ಆಮ್ ವೆರಿ ಹ್ಯಾಪಿ, ಥ್ಯಾಂಕ್ ಯು ವೆರಿ ಮಚ್ ಅಂತ. ಹಂಗೆ ಏನೋ ನಂಬಿಕೆ, 1-2 ತುಂತು ಮಳೆ ಬಿದ್ದರೆ ಸಿಕ್ಕಾಪಟ್ಟೆ ಬಿದ್ದರೆ ಮನೇಲಿ ಹೊರಗಡೆ ಬರಲ್ಲ. ಅದು ಗಣೇಶಿ ದಯವಿಟ್ಟು ಕ್ಷಮಿಸ್ಬಿಡಿ, ಇನ್ನೊಂದು ಸಹ ಇಟ್ಕೊಳ್ಳೋದು. ಯಾಕೆಂದರೆ ಇವಾಗಾಗೋ ಅನಾಹುತಿಗಳನ್ನು ನೋಡಿದ್ರೆ ಅವ್ರ್ಯಾರು ಡ್ರೈನೇಜ್ ಒಳಗಡೆ ಹೋಗ್ಬಿಟ್ರಂತೆ, ಇವ್ರ್ಯಾರು ಇದ್ರಾಗ ರಾಜಕಾಲುವೆಲ್ಲಿ ಹೋಗ್ಬಿಟ್ರಂತೆ. ಅದಕ್ಕೆ ಯಾವ ನೀರಲ್ಲಿ ಯಾವ ಹಳ್ಳ ಎಲ್ಲಿದೆ ಅಂತ ಗೊತ್ತಾಗಲ್ಲ. ಅದೊಂದು ಎಕ್ಸ್ಪೀರಿಯೆನ್ಸ್ ಆಯಿತು. ನಾನು ನಮ್ಮ ಶ್ರೀಮತಿಯವ್ರ ಮದುವೆಗೆ ಅಂತ ರಾಜರಾಜೇಶ್ವರಿ ನಗರ ಹೋಗ್ಬೇಕಾದ್ರೆ ಒಂದು ಅಂಡರ್ ಬ್ರಿಡ್ಜ್ ಬರ್ತದೆ, ಅದರಲ್ಲಿ ನೀರು ತುಂಬಿಕೊಂಡಿತ್ತು. ಮುಂದೆಗಡೆ ಒಂದು ವೆಹಿಕಲ್ ಹೋಗ್ತಿದೆ ಅಂತ ನಾವು ಹೊರಟೆ, ನೀರು ಮೇಲೆ ಬರ್ತಾನೆ ಇದೆ ಜಾಸ್ತಿ. ಬಟ್ ಯಾರೋ ಒಬ್ರು ಹೇಳಿದರು, ಯಾವುದೇ ಕಾರಣಕ್ಕೂ ಆ್ಯಕ್ಸಿಲೇಟರ್ ಬಿಡಬೇಡಿ, ನೀರಲ್ಲಿ ಸಿಗಾಕೊಂಡು ಬರೋಣ ಅಂತ ಬಚಾವಾಗಿ ಅವತ್ತು ಪ್ರಮಾಣ ಮಾಡಿದೆ. ಇನ್ನು ಮಳೆ ಆದರೆ ಮನೆಯಿಂದ ಹೊರಗಡೆ ಬರೋಲ್ಲ. ಅವ್ರು ಯಾರು ಏನು ಬೇಕಾದರೂ ಬೈಕೊಳ್ಳಿ, ಅವ್ರು ಎಲ್ಲಿರ್ತೀನೋ ಅಲ್ಲಿಂದನೇ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ್ರು. ಈ ಥರ ಘಟನೆಗಳು ಗಣೇಶ್ಜಿ. ಅದು ಜೀವಂತವಾಗಿರೋಕೆ ಎಷ್ಟು ಬೇಕೋ ಅಷ್ಟು ಊಟ ಮಾಡೋಕ್ಕೆ ಜೀವಿಸ್ಬಾರ್ದು. ಯಾರೋ ಒಳ್ಳೆ ಬಿರಿಯಾನಿ ಮಾಡಿ ತಂದು ಕೊಡ್ತಾರೆ ಅಂದರೆ ಎಲ್ಲ ನಾನು ಒಬ್ಬನೇ ತಿಂದ್ಬಿಡ್ಬೇಕು, ಹಂಚ್ಕೊಂಡು ತಿನ್ನಬೇಕು. ನಿಮಗೆ ಎಷ್ಟು ಜೀರ್ಣಿಸ್ಕೊಳ್ಳೋಕ್ಕೆ ಶಕ್ತಿ ಇದೆಯೋ ಅಷ್ಟನ್ನು ಮಾತ್ರ ತಿನ್ನಬೇಕು. ಆರೋಗ್ಯ ಕೆಟ್ಟರೆ ಎಷ್ಟೇ ಹಣ ಇದ್ದರೂ ಅವನ ಸ್ಥಿತಿಗತಿಗಳು ಏನಾಗುತ್ತವೆ, ಅವರನ್ನು ನಂಬಿದವ್ರು ಇರ್ಬೋದು, ಅವರ ಜೊತೆನಲ್ಲಿ ಇರೋರು ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನು ಕೀರ್ತಿ ದಯವಿಟ್ಟು ಇದನ್ನು ಒಂದು ಸಾರಿ ಓದಿ ಅಂತ ಹೇಳಿ. ಒಂದು ಸಾರಿ ಅಲ್ಲ, ಒಂದು 10 ಸಾರಿ ಓದಿರ್ಬೇಕು ಅದನ್ನು.